ಒಂದು ಅಡುಗೆಯಿಂದ ನಾವು ಈ ಮಟ್ಟಕ್ಕೆ ಬಂದು ಬೆಳೆದಿದ್ದೀವಿ, ವೇದಿಕೆಗಳು ಹತ್ತಾ ಇದ್ದೀವಿ ಅಂದಾಗ ತುಂಬ ಖುಷಿಯಾಗುತ್ತೆ. ಇದನ್ನೆಲ್ಲ ನಿಭಾಯಿಸಿ ಅಡುಗೆ ಮಾಡಿ ಅಲ್ಲಿ ಸೈ ಅನ್ಸ್ಕೊಳೋದು ಭಾಳ ಕಷ್ಟ. ನಾವೆಲ್ಲೋ ಒಂದು 4-10 ಅಡುಗೆಗಳಲ್ಲಿ ಸೀಮಿತವಾಗಿದ್ವಿ. ತಮಾಷೆಯಾಗಿ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ವಿ. ಅದು ಇವತ್ತು ಪ್ರಪಂಚಾದ್ಯಂತ ಒಂದು ಬೆಳ್ಳುಳ್ಳಿ ಕಬಾಬು ಎಲ್ಲಿ ಸಿಕ್ಕಿದ್ರು ಜನಗಳು ಪ್ರೀತಿಯಿಂದ ಮಾತಾಡಿಸ್ತಾರೆ, ಖುಷಿಯಾಗಿ ಅಂಕಲ್ ಬೆಳ್ಳುಳ್ಳಿ ಕಬಾಬ್ ಅಂತಾರೆ, ಮಕ್ಕಳೆಲ್ಲ 1 ಮೋರ್ ಅಂತಾರೆ. ಸೊ ನೋಡಿ, ನಾವು ಒಂದು ಮಾಡಿದ ಒಂದು ತಮಾಷೆ ಇವತ್ತು ಆ ಮಟ್ಟಕ್ಕೆ ಕರ್ಕೊಂಡೋದಾಗ ಯಾವುದೇ ಒಂದು ಕಲೆಗೆ ನಾವು ಬೆಲೆ ಕೊಡ್ತೀವಿ. ಸೆಮಿಫೈನಲ್ಗೆ ಬಂದಿದ್ದೀವಿ. ಸೊ ಫೈನಲ್ಗೂ ಹೋಗೋಣ, ನೋಡೋಣ, ಇವತ್ತು ಅಡುಗೆ ಮಾಡೋಣ, ಸೆಮಿಫೈನಲ್ಗೆ ಹೋಗೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಕ್ವಾಟ್ಲಿ ಕಿಚನ್ ಈ ಒಂದು ಸೆಟ್ಗೆ ನಾನು ಬಂದಿದ್ದೀನಿ. ಸೆಟ್ಟಲ್ಲಿರುವಂತಹ ಒಂದಿಷ್ಟು ಆರ್ಟಿಸ್ಟ್ಗಳನ್ನು ಮಾತಾಡಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ. ಸದ್ಯ ನಮ್ಮ ಜೊತೆಗೆ ಕ್ವಾಟ್ಲಿ ಕಿಚನ್ನ ಕುಕ್ ಆಗಿರುವಂತಹ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಈ ಶೋನ ಕೇಳೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ಊಟ ಆಯ್ತಾ ಸರ್? ಊಟ ಆಯ್ತು ಮೇಡಮ್, ನಿಮ್ಮದು? ನಂದಾಯ್ತು. ಹೇಳಿ ಮೇಡಮ್. ಸೊ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅಂತಾನೆ ನೀವು ಎಲ್ರಿಗೂ ಗೊತ್ತಿರುವಂಥದ್ದು. ಏನೋ ಒಂದು ತಮಾಷೆ ಮಾಡಿದ್ವಿ, ಅದು ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತು. ಸೊ ಅದು ಇಲ್ಲಿ ತನಕ ಬಂದಿದೆ. ಸವಿ ರುಚಿ ಮಾಡಿದ್ವಿ. ಈಗ ಕ್ವಾಟ್ಲೆ ಕಿಚನ್ ಮಾಡ್ತಾ ಇದ್ದೀವಿ. ಎಲ್ಲ ನಾವು ಯಾವುದೋ ಜನ್ಮದ ಪುಣ್ಯ. ಒಂದು ಅಡುಗೆಯಿಂದ ನಾವು ಈ ಮಟ್ಟಕ್ಕೆ ಬಂದು ಬೆಳೆದಿದ್ದೀವಿ, ವೇದಿಕೆಗಳು ಹತ್ತಾ ಇದ್ದೀವಿ ಅಂದಾಗ ತುಂಬ ಖುಷಿ ಆಗುತ್ತೆ. ಸೊ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ ಸರ್ ಕ್ವಾಟ್ಲೆ? ಚೆನ್ನಾಗಿದೆ. ಆಮೇಲೆ ಚೆನ್ನಾಗಿದೆ, ಜೊತೆಗೆ ಕ್ವಾಟ್ಲೆಗಳ ಕಾಟ, ಇದನ್ನೆಲ್ಲ ನಿಭಾಯಿಸಿ ಅಡುಗೆ ಮಾಡಿ ಅಲ್ಲಿ ಸೈ ಅನ್ಸ್ಕೊಳೋದು ಭಾಳ ಕಷ್ಟ. ಅದರಲ್ಲಿ ಒಂದು ಸೈಕಲ್ ಹೊಡಿತಾ ಇದ್ದೀವಿ. ಅದು ಈ ಸೆಮಿಫೈನಲ್ ಬಂದುಬಿಟ್ಟಿದೆ. ಇನ್ನೇನು ನೆಕ್ಸ್ಟ್ ವೀಕ್ ಅದೇ ಫೈನಲ್ ಆಗುತ್ತೆ. ಇಲ್ಲಿವರೆಗೂ ಬಂದಿದ್ದೀವಿ. ಇನ್ನು ಮುಂದೆ ಕರ್ಕೊಂಡೋಗೋದು ಬಿಡೋದು ಎಲ್ಲ ಜಡ್ಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಮಾಡೋ ಅಡುಗೆ ಮೇಲೂ ಡಿಪೆಂಡ್ ಆಗುತ್ತೆ. ಖುಷಿ ಆಗುತ್ತೆ. ಸೊ ನಿಮ್ಮ ಅಡುಗೆ ಅಂತೂ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ರು. ಹೌದು. ಸೊ ಕ್ವಾಟ್ಲೆ ಕಿಚನಲ್ಲಿ ನಿಮ್ದು ಒಂದು ತುಂಬಾ ಇಷ್ಟಪಟ್ಟಿದ್ದಂತಹ ಒಂದು ಅಡುಗೆ ಯಾವುದು ಅಂತ? ನಾನು ಅವತ್ತು ಪುಳಿಯೋಗರೆ ಹಾಗೂ ಒಂದು ಏನಪ್ಪ ಅದು ಸಿಹಿ ಪೊಂಗಲ್ ಒಂದು ಮಾಡಿದ್ದೆ. ಅವತ್ತು ಹಬ್ಬದ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಅಂತ. ಅದು ನಾನೆಲ್ಲೂ ಮಾಡೂ ಇರಲಿಲ್ಲ, ಕಲಿತೂ ಇರಲಿಲ್ಲ. ಸುಮ್ಮನೆ ನೋಡಿದ್ವಿ, ಮಾಡಿದ್ವಿ. ನಮ್ಗೆ ಅವತ್ತೇ ಫಸ್ಟು ಟೈಮ್ ನಮ್ಗೊಂದು ತಲೆಗೆ ಟೋಪಿ ಕೊಟ್ಟರು. ಒಂದು ಆ ಪ್ರಶಸ್ತಿ ಸಿಕ್ಕಿಂದ ನಾನು ಮರೆಯೋಕ್ಕೆ ಆಗಲ್ವಲ್ಲ. ಯಾಕಂದರೆ ಪ್ರಪ್ರಥಮ ಬಾರಿಗೆ ಬಂತು. ಅದು ನಮ್ಮ ತಾಯಿಯವ್ರ ಫೋಟೋ ತೋರಿಸಿದ್ರು. ಅದೆಲ್ಲ ನೋಡಿ ನಾವು ಇವತ್ತೇನನ್ನ ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ನಮ್ಮ ತಾಯಿನೇ ಕಾರಣ. ಸೊ ಅವ್ರದ್ದು ಒಂದು ಫೋಟೋ ತೋರಿಸಿ ನಮ್ಗೆ ಅವತ್ತು ಅವಾರ್ಡ್ ಕೊಟ್ಟಿದ್ದು ತುಂಬ ಖುಷಿ. ಅದು ಜೀವನದಲ್ಲಿ ಮರೆಯಲಾರದ ದಿನ. ಸೊ ಅದಕ್ಕೆ ಬಂದು ಇವತ್ತು ಕ್ವಾಟ್ಲೆ ಕಿಚನಲ್ಲಿ ನಾವು ಒಂದು ತುಂಬ ಖುಷಿ ಆಯಿತು. ಕಷ್ಟ ಇದೆ, ಯಾಕಂದರೆ ಇಲ್ಲಿ ಮಾಡೋದು 100 ಥರ ಅಡುಗೆಗಳಿದೆ. ನಾವೊಂದು 10 ಅಡುಗೆ 50 ಅಡುಗೆಯಲ್ಲಿ ಸೀಮಿತ ಆಗಿದ್ವಿ. ಪ್ರಪಂಚದಲ್ಲಿ ಈ ಥರ ಎಲ್ಲ ಇಷ್ಟು ಅಡುಗೆಗಳಿದೆ, ನಾವೆಲ್ಲ ಮಾಡಬೇಕು ಅನ್ನೋದು ತುಂಬ ಕಷ್ಟ ಇದೆ. ಅದನ್ನು ನಾವು ಕಲ್ತ್ಕೊಂಡು ಒಂದು 3-4 ಡಿಶಸ್ ಮಾಡಿದ್ದೀವಿ, ಸೈ ಅನ್ಸ್ಕೊಂಡಿದ್ದೀವಿ. ಸೊ ಅದೊಂದು ನನಗೆ ಧೈರ್ಯ ಬಂತು. ಯಾಕೆಂದರೆ ನಾವು ಇದು ಸಮುದ್ರ, ಕಲೆ ಅನ್ನೋದೇ ಒಂದು ಸಮುದ್ರ. ಸೊ 100 ಅಡುಗೆಗಳಿರ್ತವೆ, 1000 ಅಡುಗೆಗಳು ಬರುತ್ತೆ. ನಾವೆಲ್ಲೋ ಒಂದು 4-10 ಅಡುಗೆಗಳಲ್ಲಿ ಸೀಮಿತವಾಗಿದ್ವಿ. ತಮಾಷೆಯಾಗಿ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ವಿ. ಅದು ಇವತ್ತು ಪ್ರಪಂಚಾದ್ಯಂತ ಒಂದು ಬೆಳ್ಳುಳ್ಳಿ ಕಬಾಬು ಎಲ್ಲಿ ಸಿಕ್ಕಿದ್ರು ಜನಗಳು ಪ್ರೀತಿಯಿಂದ ಮಾತಾಡಿಸ್ತಾರೆ, ಖುಷಿಯಾಗಿ ಅಂಕಲ್ ಬೆಳ್ಳುಳ್ಳಿ ಕಬಾಬ್ ಅಂತಾರೆ, ಮಕ್ಕಳೆಲ್ಲ 1 ಮೋರ್ ಅಂತಾರೆ. ಸೊ ನೋಡಿ, ನಾವು ಒಂದು ಮಾಡಿದ ಒಂದು ತಮಾಷೆ ಇವತ್ತು ಆ ಮಟ್ಟಕ್ಕೆ ಕರ್ಕೊಂಡೋದಾಗ ಯಾವುದೇ ಒಂದು ಕಲೆಗೆ ನಾವು ಬೆಲೆ ಕೊಡಬೇಕು. ಕೆಲಸ ಮಾಡುವಾಗ ಅದ್ರ ಮೇಲೆ ನಮ್ಗೆ ತುಂಬ ಪ್ರೀತಿ ಇರಬೇಕು. ಆ ಪ್ರೀತಿ ಇದ್ದರೆ ಯಾವುದು ಕಷ್ಟ ಅನಿಸಲ್ಲ. ಅದು ಸಂತೋಷವಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದಾಗ, ನಾನು ಫಸ್ಟ್ ಬಂದಾಗ ನಾನು ನಿಜವಾಗ್ಲೂ ಭಯ ಆಯ್ತು. ನಾನು ಒಂದ್ಸಲ ಎಲಿಮಿನೇಷನ್ ಆದೆ. ಅದು ಡೇಂಜರ್ ಝೋನ್ಗೆ ಹೋದೆ, ನಾನು ಹೊಟ್ಬಿಡ್ತೀನಿ ಹಂಗೆ ಹಿಂಗೆ ಅಂತ. ಸೊ ನನಗೆ ಹೊಟ್ಬಿಡ್ತೀನಿ ಅಂದಾಗ ನನಗೊಂದು 4-5 ಜನ ಬುದ್ಧಿ ಮಾತು ಹೇಳಿದ್ರು, ವೇದಿಕೆ ಹಂಗೆಲ್ಲ ಮಾಡಬಾರ್ದು, ನೀವು ಒಳ್ಳೆ ಕುಕ್ಕೇ ಕರೆಕ್ಟು, ಇದೆಲ್ಲ ಪ್ಲಸ್ಸು ಮೈನಸ್ ಬರುತ್ತೆ. ಆವಾಗ ನಮ್ಗೆ ಆ ಕ್ಷಣಕ್ಕೆ ಅರ್ಥ ಆಗಿರಲಿಲ್ಲ. ಒಂದ್ಸಲ ಕೂತ್ಕೊಂಡು ಮಾತಾಡಿದಾಗ ಅದು ಅರ್ಥ ಆಯಿತು. ಅರ್ಥ ಆಗಿ ತಿರ್ಗಾ ಮಾಡಿದ್ವಿ. ಅದು ನೆಕ್ಸ್ಟ್ ವೀಕಲ್ಲೇ ನನಗೊಂದು ಅವಾರ್ಡ್ ಬಂತು. ತುಂಬ ಖುಷಿ ಆಯಿತು. ಸೊ ಈ ಥರದ್ದು ನನ್ನ ಅಡುಗೆ ಇಷ್ಟ ಆಗಲಿಲ್ಲ, ನಾ ಡೇಂಜರ್ ಝೋನಿಗೆ ಬಂದೆ ಅಂತ ನೀವೇನಾದ್ರು ಸಪೋಸ್ ಹೊರಟ್ಬಿಟ್ಟಿದ್ರಿ ಅಂದರೆ ಶೋ ಬಿಟ್ಟು, ಏನು ಮಿಸ್ ಮಾಡ್ಕೊಳ್ತಾ ಇದ್ರಿ ಅಂತ? ಅದು ಒಂದು ಒಳ್ಳೆ ವೇದಿಕೆ ಅಲ್ವಾ ಇದು, ಒಳ್ಳೆ ಅನ್ನೋದಕ್ಕಿಂತ ನಮಗೆ ಬಂದ ಮೇಲೆ ನಾವು ಸೋಲ್ಬೇಕು ಇಲ್ಲ ಗೆಲ್ಲಬೇಕು. ಸೊ ನಮ್ಗೆ ಅದು ಫಸ್ಟು ಟೈಮು ನಮ್ಗೆ ಈ ಥರ ಆಗೋಯ್ತಾ ಎಲಿಮಿನೇಷನ್. ಆಮೇಲೆ ನಮಗೆ ಭಟ್ರು ಅಂತಲೇ ಎಲ್ಲ ಕಡೆ ಮಾತಾಡ್ತಾಯಿದ್ರು. ಸೊ ಅಡುಗೆ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಪುನೀತ್ ರಾಜ್ಕುಮಾರ್ ಮಾಡಿದ್ರೆ ಅಂಬರೀಷ್ ಅವ್ರಿಗೆ ಮಾಡಿಕೊಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ಇವರು ಒಳ್ಳೆ ಅಡುಗೆ ಭಟ್ರು, ಇವ್ರು ಈ ಥರ ಹಿಂಗಾಗ್ಬಿಟ್ರು ಅಂತ ಯಾರೋ ಒಂದು ಮಾತಾಡ್ತಾರೆ ಅನ್ನೋದು ಯೋಚನೆ ಮಾಡಿದೆ. ಅದಂದಾಗ ನಂಗೆ ತುಂಬ ಖುಷಿನೂ ಆಯಿತು. ಆ ಕ್ಷಣಕ್ಕೆ ತಿರ್ಗಾ ನಂಗೆ ಬಂದಿದ್ದು ಕಾಮೆಂಟ್ಸ್ಗಳಿಗೆ ಇದನ್ನೆಲ್ಲ ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು. ನನ್ನ ಮೇಲೂ ಒಂದಿಷ್ಟು ಪ್ರೀತಿ ಇಕ್ಕಿದ್ದಾರೆ ಜನ. ನಾನು ಇದು ನಿಭಾಯಿಸಲೇಬೇಕು ಅಂತೇಳಿ ತಿರ್ಗಾ ಬಲಗಾಲಿಟ್ಟೆ ಬಂದಿದ್ದೀನಿ. ಸೆಮಿಫೈನಲ್ಗೆ ಬಂದಿದ್ದೀವಿ. ಸೊ ಫೈನಲ್ಗೂ ಹೋಗೋಣ, ನೋಡೋಣ, ಇವತ್ತು ಒಂದು ಅಡುಗೆ ಮಾಡೋಣ, ಸೆಮಿಫೈನಲ್ಗೆ ಹೋಗೋಣ. ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಕೆಂಪಮ್ಮನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ? ಕೆಂಪಮ್ಮವ್ರನ್ನ ನೋಡಿ, ನಾವೆಲ್ಲ ಇಲ್ಲಿ ಈ 10 ಜನದಲ್ಲಿ ನಾವಿಬ್ಬರೇ ಕುಕ್ಕಳು. ಅವರು ಹೋಟ್ಲ್ ಇಂಡಸ್ಟ್ರಿ, ನಾನು ಹೋಟ್ಲ್ ಇಂಡಸ್ಟ್ರಿ. ಸೊ ಆ ಯಮ್ಮನ ಶ್ರಮ ನೋಡಿ, ಆ ಯಮ್ಮ ಮಾಡ್ತಿರೋ ಒಂದೊಂದು ಆ ಹೋಟೆಲಲ್ಲಿ ನೋಡಿದಾಗ ಸುಮಾರು ಲಕ್ಷಾಂತರ ಜನಕ್ಕೆ
ಅವರಿಂದ ತಿಳುವಳಿಕೆಗೆ ಬರಬೇಕು. ಯಾಕೆಂದರೆ ಒಂದು ಎಂಡಿಂಗ್ಸು ಅಷ್ಟು ಶ್ರಮಪಟ್ಟು ಅಲ್ಲಿ ನಿಭಾಯಿಸ್ತಾ ಇದ್ದಾರೆ. ಇಲ್ಲೂ ನಿಭಾಯಿಸ್ಬೋದಾಗಿತ್ತು. ಸೊ ನಿಭಾಯಿಸ್ಬೋದಂತೂ ಅವರಿಗೆ ಆ ತಾಳ್ಮೆ ಅರ್ಥ ಆಗಲಿಲ್ಲ. ನನಗೆ ಹೆಂಗಾಯಿತು ಅನ್ನೋ ಥರ ಅವ್ರಿಗೆ ಅರ್ಥ ಆಗಲಿಲ್ಲ. ಅರ್ಥ ಆಗಿದ್ದರೆ ಇವತ್ತರೆಗೂ ಇರ್ತಾಯಿದ್ರು. ಸೊ ಅವ್ರಿಗೆ ಅದೊಂದು ಬಿಸ್ನೆಸ್ ಇದೆ, ಆಮೇಲೆ ಅವರೊಬ್ಬರೇ ನೋಡ್ಕೋಬೇಕು. ಸೊ ಅದನ್ನು ನನಗೆ ಎಲ್ಲದಕ್ಕಿಂತ ಬೇಜಾರು ಏನಂದರೆ ನಾನು ಅವತ್ತು ನಾವು ಇಬ್ಬರನ್ನೇ ಚಾಯ್ಸ್ ಮಾಡ್ಕೊಂಡ್ವಿ. ಸೊ ನಾವು ಇಲ್ಲಿ ಕುಕ್ಕಳೆ ಅಡುಗೆ ಕಾಂಪಿಟೇಷನ್ ಥರ ಅಡುಗೆ ಮಾಡಬೇಕಾಗಿತ್ತು. ಅದ್ರಲ್ಲಿ ಸೋತ್ಬಿಟ್ರು ಅನ್ನೋದು ನನಗೆ ಭಾಳ ಬೇಜಾರಾಯಿತು. ಸೊ ನಾನು ಎಂದೆ ನಾನು ಕಾಂಪ್ರಮೈಸ್ ಆಗ್ತೀನಿ, ನಾನು ಸೋಲ್ತೀನಿ, ನೀನೇ ಗೆಲ್ಲಮ್ಮ, ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ದೆ. ಸೊ ಕಾರಣಾಂತರಗಳು ಹಿಂಗೆ ಆಗಲಿಲ್ಲ. ನಾವು ಭಾಳ ಕೇಳಿದ್ವಿ, ಭಾಳ ರಿಕ್ವೆಸ್ಟ್ ಮಾಡಿ, ನೀವು ನೋಡಿರ್ತೀರ ನಮ್ಮನ್ನೆಲ್ಲ ತಳ್ಳಿ ಪಳ್ಳಿ. ಅದು ತಾಳ್ಮೆ ಇರಲಿಲ್ಲ. ಆಮೇಲೆ ತಾಳ್ಮೆ ಇಲ್ಲ ಅನ್ನೋದಕ್ಕಿಂತ ಅವ್ರ ಪ್ರಪಂಚ ಅಂಥದ್ದು, ಆ ಪ್ರಪಂಚದಲ್ಲಿ ಬದುಕಿದ್ದಾರೆ. ನಾವು ಸಿನಿಮಾದಲ್ಲಿದ್ವಿ, ಸಿನಿಮಾ ಅನ್ನೋದು ಏನು ಗೊತ್ತು, ಏರುಪೇರುಗಳೇನು ಅಂತ ಗೊತ್ತು. ಸೊ ಅಂತ ಅವ್ರಿಗೆ ಈ ಬದುಕುಗಳಿಗೆ ಹೊಸ ವೇದಿಕೆ ಅಲ್ವಾ. ಸೊ ಇನ್ನು ಮುಂದೆ ಅವ್ರು ಕಲ್ತ್ಕೋಬೋದು, ನಾವು ಮಾಡಿ ತಪ್ಪು ಅನಿಸ್ಬೋದು, ಇನ್ನೊಂದು ಅನಿಸ್ಬೋದು ಅಂತ. ನಾನು ಪ್ರತಿದಿನ ಫೋನ್ ಮಾಡ್ತೀನಿ. ನಮ್ಗೆ ಇರಬೇಕಾಗಿತ್ತು, ತುಂಬ ಜಾಲಿಯಾಗಿರ್ತಾಯಿದ್ರು, ತುಂಬ ಹೋಗೋ ಬರೋ ಅಂತ ಚೆನ್ನಾಗಿ ಜಾಲಿಯಾಗಿ ಮಾತಾಡ್ತಾಯಿದ್ರು. ಪ್ರತಿದಿನವೂ ನಾವು ನೆನೆಸ್ಕೊತೀವಿ. ಕಾರಣ ಯಾಕೆಂದರೆ ಆ ಥರದವ್ರು ಒಬ್ರು ಇರಬೇಕು. ಓಕೆ, ಸೊ ಇದ್ರ ಜೊತೆ ಕ್ವಾಟ್ಲೆ ನಿಮ್ಗೆ ಯಾವ ಥರ ಸಿಗುತ್ತೆ ಅಂತ, ನೀವು ಎಷ್ಟು ಪೇಷನ್ಸ್ನ ಕಳ್ಕೊಂಡಿದ್ದೀರಾ ಅಂತ? ಅಲ್ಲೂ ಇದೆ ಮೇಡಮ್. ಫಸ್ಟಲ್ಲಿ ಅಂದ್ಕೊಂಡ್ವಿ, ಪೇಷನ್ಸ್ ಕಳ್ಕೊಂಡ್ವಿ. ಆಮೇಲೆ ಅರ್ಥ ಆಗ್ತಾ ಬಂತು. ಅರ್ಥ ಆಗ್ತಾ ಬರ್ತಾ ಯಾರು ಏನಾನ ಮಾಡಿ ನಾವು ಅಡುಗೆ ಒಂದೇ ತಾನೇ ಮಾಡಬೇಕು. ಅವೆಲ್ಲ ಹೋಗಿ ತರಲೆ ಮಾಡ್ಕೊಂಬರ್ತವೆ. ನಮ್ಮ ಅಡುಗೆಗೆ ತರಲೆ ಮಾಡಿದ್ರೆ ಸಾಕು. ನಮ್ಮ ಪಾಡಿಗೆ ನಾವು ಸುಮ್ಮನೆ ಅರ್ಧ ಗಂಟೆಯಲ್ಲಿ ಮಾಡಿಬಿಟ್ಟು ಸುಮ್ಮನೆ ಸೈಲೆಂಟ್ ಆಗಿಬಿಡ್ತೀವಿ. ಮಾಡಿದ ತಕ್ಷಣ ಎದ್ದು ಕೆಳಗಡೆ ಇಟ್ಕೊಂಡ್ಬಿಡ್ತೀವಿ. ಆದಮೇಲೆ ತೊಗೊಂಡು ಪ್ರೆಸೆಂಟೇಷನ್ ಮಾಡ್ತೀವಿ. ಕ್ವಾಟ್ಲೆಗಳಿದ್ದಾರೆ ಅನ್ನೋದು ಭಯ ಪಡಬಾರ್ದು. ನಾವು ಹೆಂಗೆ ನಿಭಾಯಿಸ್ಬೋದು, ಯಾರನ್ನ ಯಾವ ಥರ ಬೇಕಾದ್ರೂ ಟ್ಯೂನಪ್ ಮಾಡ್ಬೋದು. ಹುಲಿ ಸಿಂಹ ಅಂತದನ್ನೇ ಟ್ರೈನಪ್ ಮಾಡ್ತಾರೆ. ಒಂದು ಕ್ವಾಟ್ಲೆನ ಟ್ರೈನಪ್ ಮಾಡೋದು ಕಷ್ಟನ. ಅವ್ರಿಗೇನೋ ಒಂದು ಬುದ್ಧಿ ಮಾತು ಹೇಳಿ, ಬೇಡಪ್ಪ ಹಿಂಗೆ ಅಡುಗೆ ಮಾಡಬೇಕು ಹಂಗೆ, ಅದರಲ್ಲೂ ಒಂದೊಂದು ಆಗುತ್ತೆ. ಅದೆಲ್ಲ ನಿಭಾಯಿಸೋಣ. ಈ ಶೋ ಆದಮೇಲೆ ನೆಕ್ಸ್ಟು ಏನಿಲ್ಲ ಮೇಡಮ್, ಸಾಕು ನಾವು ಹೋಟ್ಲು ನೋಡ್ಕೊಳ್ಳೋಣ. ನೋಡಿ ವೇದಿಕೆ ಸಿಕ್ಕಿದೆ ಹಂಗನ್ಬಿಟ್ಟು ನಾವು ಹೋಟ್ಲ್ ಇಂಡಸ್ಟ್ರಿನೂ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಕಾರಣ ಏನಂದರೆ ನಾವು ಅಲ್ಲೂ ನೋಡಬೇಕು. ನಮ್ಮ ನೋಡ್ಕೊಂಡು ಅಭಿಮಾನಿಗಳು ಬರ್ತಾರೆ, ನಮ್ಮನ್ನು ನೋಡ್ಕೊಂಡು ಪ್ರೀತಿ ತೋರಿಸೋರು ಬರ್ತಾರೆ, ಫಾರಿನಿಂದೆಲ್ಲ ಬರ್ತಾರೆ. ಅವ್ರಿಗೂ ಟೈಮ್ ಕೊಡಬೇಕು. ಸ್ವಲ್ಪ ನಾವು ಹೋಟ್ಲುಗಳನ್ನ ಇಂಪ್ರೂವ್ ಮಾಡ್ಕೋಬೇಕು. ಸೊ ಯಾವುದು ಸಿಕ್ಕಿದ ಗ್ಯಾರಂಟಿ ಹೋಗೋಣ. ಸೊ ಯಾವುದನ್ನ ನಮಗೆ ಅಡುಗೆ ಕಾರ್ಯಕ್ರಮಗಳು ಯಾವುದೋ ಸಿಕ್ಕಿದ್ರು ಖುಷಿಯಾಗಿ ಹೋಗಿ ಮಾಡ್ತೀವಿ. ಈ ಕಾಂಪಿಟೇಷನ್ನು ಇದೆಲ್ಲ ದಯವಿಟ್ಟು ಬೇಡ. ಯಾಕೆಂದರೆ ನಾವು ಕಾಂಪಿಟೇಟ್ರು ಅಲ್ಲ, ಕಾಂಪಿಟೇಷನ್ ಮಾಡೋರು ಅಲ್ಲ. ಅಡುಗೆ ಮಾಡ್ತೀವಿ, ನೂರಾರು ಜನಕ್ಕೆ ಅಡುಗೆ ಬಡಿಸ್ತೀವಿ, ಉಣ ಬಡಿಸ್ತೀವಿ. ಆ ಪ್ರೀತಿ ತೋರಿಸ್ತಾರೆ. ಎಲ್ಲಿ ಸಿಕ್ಕೋದು ಅಂತ. ನಮ್ಮದೇನು ಇವತ್ತಿಂದ ಹೊಸ ಇಂಡಸ್ಟ್ರಿನ 33 ವರ್ಷ ಆಗಿದೆ. ಆಮೇಲೆ ನಾನೇ ಆಡ್ತೀನಿ, ನಾನೇ ಮಾಡ್ತೀನಿ, ನಾನೇ ಓನರ್ ಆಗಿದ್ದೀನಿ. ಅದರಿಂದ ಭಯ ಇಲ್ಲ. ಈಗ ಬೇರೆ ಬೇರೆ ಹೋಟ್ಲುಗಳಲ್ಲಿ ಓನರ್ಗಳಿಗೆ ಅಡುಗೆ ಕೆಲಸ ಬರಲ್ಲ. ಸೊ ನಾವೇ ಅಡುಗೆ ಮಾಡೋದ್ರಿಂದ ನಮಗೆ ಭಯನೇ ಇಲ್ಲ. ಏನೇ ಕೊಟ್ಟರು ನಿಭಾಯಿಸ್ತೀವಿ. ಅಟ್ಲೀಸ್ಟ್ ಅದರಲ್ಲಿ 100ಅಲ್ಲಿ 70ಗಂತೂ ರೀಚ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಇದೆ. 100 ಆಗಲ್ಲ ಅಂದ್ರೂ ಸಾಕಲ್ವಾ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಮಾತಾಡಿದ್ರೆ ಹಾಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಬಾಯ್ ಬಾಯ್ ಬಾಯ್. ಇದಾಗಿತ್ತು ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.